ಬನ್ನಿ ಬನ್ನಿ. ನೀವು ಬರ್ದಿರ ಮಾಡ್ಕೊಂಡು ಬನ್ನಿ ಬನ್ನಿ ಎಲ್ಲ ಬನ್ನಿ ಮೇಡಮ್ ಮೇಡಮ್ ಈ ಕಡೆ ಮೇಡಮ್ ಅಲ್ಲೇ ನಿಂತಿದೆ ಮೇಡಮ್ ನೀವು ಯಾರು ಹೇಳಿ ಕೇಳಿ ಹೋದೆ ಅಂತ ಹೇಳಿದ್ರೆ ಹೌದಾ ಮೇಡಮ್ ಇಲ್ಲರಿ ಬನ್ನಿ ನಮ್ಮ ನಾಯಕರು ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಬೆಳಗಿನ ಸೆಷನ್ ಮುಗಿದಿದೆ. ಈಗ ಮಧ್ಯಾಹ್ನದ ಕಾರ್ಯಕ್ರಮಗಳು ಇವಾಗ ಪ್ರಾರಂಭವಾಗ್ತಾ ಇದೆ. ಈ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಹಿರಿಯ ಹೈಯರ್ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿರುವಂಥ ಶ್ರೀ ಸಚಿನ್ ಚಂದ್ರರಾಯಸ್ವಾಮಿಯವರು, ಅಧ್ಯಕ್ಷರು, ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್, ಇವರನ್ನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಕೂಡ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆ ನಾಗೇಶ್ ಅವರನ್ನು ಕೂಡ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಮತ್ತು ಶ್ರೀ ರವಿಕುಮಾರ್ ಅವರು, ಜಿಲ್ಲಾ ಅಧಿಕಾರಿಗಳು, ಅಕ್ಷರಾಭ್ಯಾಸ ಮಂಡ್ಯ, ಇವರನ್ನು ಕೂಡ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಕೂಡ ವೇದಿಕೆ ಮೇಲೆ ಆಗಬೇಕು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಾದ ರಾಜಣ್ಣವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲಾ ಶಿಕ್ಷಕರು ಮುಂದುವರಿಸಬೇಕು ಅಂತೇಳಿ ಕೋರ್ತಾರೆ. 2025-26ಕ್ಕೆ ಹೃತ್ಪೂರ್ವಕ ಸ್ವಾಗತ. Today is not a celebration of what we are and what we become. It is a celebration of roots that hold us and wings which help us to fly. ಈ ಕಾರ್ಯಕ್ರಮದ ಆರಂಭವನ್ನು ಸರಸ್ವತಿ ಮಾತೆಯನ್ನು ಸ್ತುತಿಸುವುದರ ಮೂಲಕ ಪ್ರಾರಂಭಿಸೋಣ. ಆದ್ಮೇಲೆ ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಮಂಡ್ಯದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಶಿಕ್ಷಣ ಸಂಸ್ಥೆಗಳನ್ನು ಮಂಡ್ಯದಲ್ಲಿ ಪ್ರಾರಂಭ ಮಾಡಬೇಕು. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯದ ಮಾಂಡವ್ಯ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿಗಳು, ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದಂಥ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮೇಡಮ್ ಅವರು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಗೀತಾಂಜಲಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಟೇಟ್ ಸಿಲೆಬಸ್ನಲ್ಲಿ ಇತ್ತು. ಅದನ್ನು ಅವರು ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೂ ಈ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹೌದಾ? ಆಯ್ತು.
ಇಟ್ಕೊಳ್ಳಿ ಸರ್, ಎಲ್ಲ ಒಟ್ಟಿಗೆ ಇಟ್ಕೊಳ್ಳಿ ಸರ್. ಸ್ಕೂಲ್ ಇವತ್ತು ತುಂಬ ಚೆನ್ನಾಗಿ ನಿಮ್ಮ ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿದ್ದಾರೆ. ಹಾಗೆ ಸ್ಟೇಜ್ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಉತ್ಕರ್ಣಿ ನಿಮ್ಮ ಆ್ಯನ್ಯುವಲ್ ನನಗೆ ಒಂದು ಪಾರ್ಟಿ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಚೂರಿಗೆ ಸರ್ ಹಾಗೂ ವೀರಲಕ್ಷ್ಮಿ ಮೇಡಮ್ಗೆ, ನಾಗೇಶ್ ಸರ್ ಆಗಿರ್ಬೋದು, ಯೋಗೇಶ್ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಮೇಡಮ್ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಅವರೆಲ್ಲ ಭೇಟಿಯಾಗಿ ಅವರಿಂದ ನನ್ನ ಶಿಕ್ಷಣ ಬಗ್ಗೆ ಇನ್ಸೈಟ್ಸ್ ತೊಗೊಳ್ಳೋಕೆ ಖುಷಿ ಆಗ್ತದೆ. ಹಾಗೆ ಬಂದಿರೋ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳ ಬಗ್ಗೆ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಚೈಲ್ಡ್ಹುಡ್ ಡೇಸ್ ಆಗ್ತಾ ಬರುತ್ತೆ. ನಾವು ಹೈಸ್ಕೂಲಲ್ಲಿದ್ದಾಗ ಕೂರ್ತಿದ್ದಾಗಿರ್ಬೋದು, ಕಾರ್ಯಕ್ರಮಗಳನ್ನು ನೋಡ್ತಿದ್ದಾಗಿರ್ಬೋದು, ಅದೆಲ್ಲ ತುಂಬ ಬೆಳಕ ಆಗ್ತಿದೆ ಕೂತ್ಕೊಂಡು. ಇವತ್ತು ಪ್ರಾಮುಖ್ಯತೆ ಏನಂದರೆ ರೂಟ್ಸ್ ಆ್ಯಂಡ್ ರೇಸ್ ಅನ್ನೋದು ಏನು ಹೇಳ್ತಾರೆ, ನಮ್ಮ ತಂದೆ ತಾಯಿಗಿರೋ ರೂಟ್ಸಿಂದ ಏನು ಕಟ್ಕೊಂಡ್ಬಂದು ಇನ್ನೊಂದು ಶಕ್ತಿ ಕೊಡ್ತಾರೆ ನಮಗೆ ಹಾರೋದಕ್ಕೆ. ಅವ್ರು ಹಾಕಿರೋ ಫೌಂಡೇಶನಿಂದಲೇ ನಾವು ಮುಂದೆ ಹೋಗೋಕ್ಕೆ ಅದೊಂದು ಅವಕಾಶ ಆಗಿರುತ್ತೆ. ಹಾಗೆ ಆ ಬೆಳವಣಿಗೆಗೆ ನಮ್ಮ ಟೀಚರ್ಗಳು ಸಪೋರ್ಟಿವ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ನಮ್ಮ ತಂದೆ ತಾಯಿ ಮೊದಲನೇ ಟೀಚರ್ ಆಗ್ತಾರೆ, ಟೀಚರ್ಗಳು ಅದರಿಂದ ನಮಗೆ ಬಿಡ್ ಮಾಡಿರ್ತಾರೆ. ಸೊ ಅವರಿಬ್ಬರಿಗೂ ನಮ್ಮ ಲೈಫಲ್ಲಿ ಯಾವುದೇ ಸ್ಟೇಜ್ ಬಂದು ಯಾವತ್ತೇ ಆಗ್ತದೆ ಅವ್ರಿಗೆ ಕೊಡೋ ಮರ್ಯಾದೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಬಾರ್ದು. ಅದನ್ನು ನಾವು ಮನಸ್ಸಲ್ಲಿ ಯಾವತ್ತೂ ಕೇಳಿದ್ರು ಅಂತ ಸ್ಟೂಡೆಂಟ್ಸ್ ಯಾವತ್ತೂ ಮುಂದೆ ಬರ್ತಾರೆ. ಹಾಗೆ ಒಳ್ಳೆ ಬೆಳವಣಿಗೆ ಕೂಡ ಕಾಣ್ಕೊಂತಾರೆ ಅವ್ರ ಜೀವನದಲ್ಲಿ. ಸೊ ಈ ಯಾವತ್ತೂ ತಂದೆ ತಾಯಿ ಫಸ್ಟ್ ಕೊಡಿ, ನಮ್ಮ ಟೀಚರ್ಸ್ಗೆ ಕೊಡಿ, ಈ ಬೆಳವಣಿಗೆ ಸದಾಕಾಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆ ಮಕ್ಕಳಿಗೆ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಬೇರೆ ಕಾರ್ಯಕ್ರಮ ಆಗಿರ್ಬೋದು, ಡ್ಯಾನ್ಸ್ ಅಥವಾ ಆರ್ಟ್ ಎಲ್ಲದರಲ್ಲೂ ಪಾಲ್ಗೊಂಡ್ರೆ ಲೈಫಲ್ಲಿ ಎಲ್ಲ ಆಯಾಮಗಳ ಬಗ್ಗೆ ನಿಮ್ಗೆ ಒಂದು ಅನುಭವ ಸಿಗುತ್ತೆ. ನಾವು ಆದಷ್ಟು ಎಷ್ಟು ನಾವು ಎಕ್ಸ್ಪೋಸ್ ಆಗ್ತೀವಿ, ಬೇರೆ ಕಲ್ಚರ್ ಆಗಿರ್ಬೋದು, ಬೇರೆ ನಾಲೆಜ್ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಇವತ್ತು ಅನ್ನೋದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವೋ ಅದಷ್ಟು ನಮಗೆ ಮುಂದಿನ ಜೀವನ ಒಂದು ಒಳ್ಳೆಯದಾಗುತ್ತೆ. ನಮ್ಮ ಮಂಡ್ಯ ಭಾಗದಲ್ಲಿ ಒಂದು ಇಂಗ್ಲೀಷ್ CBSE ಸ್ಕೂಲ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಇವೆಲ್ಲ ತುಂಬ ಮುಖ್ಯ ಆಗುತ್ತೆ. ಒಂದು ಒಳ್ಳೆ ಸ್ಟ್ರಾಂಗ್ ಫೌಂಡೇಶನ್ ನಮ್ಮ ಮೇಡಮ್ ಕಡೆಯಿಂದ ಆಗ್ತಾ ಇದೆ, ಸೂರ್ಯ ಸರ್ ಕಡೆಯಿಂದ ಆಗ್ತಿರೋದು ತುಂಬ ಖುಷಿ ಆಗುತ್ತೆ. ಸಾಕಷ್ಟು ನಾವು ಕೇಳಿದಾಗ ಏನಾಗುತ್ತೆ, ಹಳ್ಳಿ ಕಡೆಯಿಂದ ಬಂದಾಗ ಇಂಗ್ಲೀಷಲ್ಲಿ ವೀಕ್ ಇರ್ತಾರೆ ಅಂತಾರೆ. ಈ ನೆಕ್ಸ್ಟ್ ಜನ್ರೇಷನಲ್ಲಿ ಯಾರೂ ವೀಕ್ ಇಲ್ಲ, ಎಲ್ಲರೂ ತುಂಬ ಸ್ಟ್ರಾಂಗ್ ಇದ್ದಾರೆ. ಯಾಕಂದರೆ ನಮ್ಮ ಸ್ಕೂಲ್ಗಳು ಇಲ್ಲಿ ಅಷ್ಟೇ ಇಂಪ್ರೂವ್ ಆಗ್ತಾ ಇದೆ, ಅಷ್ಟೇ ಚೆನ್ನಾಗಿ ನಮ್ಮ ಅವ್ರಿಗೆ ಬೇಸ್ ಆಗಿ ನಿಂತಿದ್ದಾರೆ ಟೀಚರ್ಸ್. ಇಂಗ್ಲೀಷಲ್ಲಾಗಿರ್ಬೋದು, ಬೇರೆ ಲ್ಯಾಂಗ್ವೇಜಸ್ಲಾಗಿರ್ಬೋದು, ಮ್ಯಾಥ್ಸಲ್ಲಾಗಿರ್ಬೋದು, ಸೈನ್ಸಲ್ಲಾಗಿರ್ಬೋದು. ಸೊ ಇವ್ರು ಯಾವತ್ತಿಂದ ಬೆಂಗಳೂರಿಂದ ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗೋದಾಗಿರ್ಬೋದು ಅಥವಾ ತುಂಬ ಅಚೀವ್ ಮಾಡಿರೋದು ಅಥವಾ IAS KS ಈಗ ಆ್ಯಕ್ಚುಲಿ ಟ್ರ್ಯಾಕ್ ರೆಕಾರ್ಡ್ ಹೋಗಿ ಹಳ್ಳಿಯಿಂದ ಹೋಗಿರೋರು IAS KS ಆಗಿರೋರು ಜಾಸ್ತಿ, ಗೌರ್ಮೆಂಟ್ ಸ್ಕೂಲ್ಗಳಿಂದ ಹೋಗಿರೋರು ಜಾಸ್ತಿ. ಈಗ ಶೂಟಿಂಗ್ ಸರ್ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ಅವ್ರ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ನಿಮ್ಮೊಂದು ಒಳ್ಳೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಈಗ ಅಬ್ಸರ್ವ್ ಮಾಡ್ತಿದ್ದೆ ಸರ್, ತುಂಬ ಫಂಕ್ಷನ್ ಆಗಿ ಎಲ್ಲರಿಗೂ ಹೇಳ್ತಾರೆ, ಡಿಸಿಪ್ಲಿನ್ ಆಗಿ ವರ್ಕ್ ಮಾಡೋದಕ್ಕೆ ಗೈಡ್ ಮಾಡ್ತಿದ್ರು. ಸೊ ನೋಡಿದ್ರೆ ನನಗೆ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ಸ್ ಆ ಟೈಮಲ್ಲಿ. ಸೊ ಹಾಗೆ ಇವತ್ತು ಇಲ್ಲಿ ಕರೆದು ನಿಮ್ಮ ಜೊತೆ ನನಗೂ ಪಾಲ್ಗೊಳ್ಳೋಕ್ಕೆ ಒಂದು ಪರ್ಸನಲ್ ಮಾಡ್ಕೊಳಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಶ್ರಮಿಸಿ, ಯಾಕಂದರೆ ನನಗೊಂದು ಮೀಟಿಂಗ್ ಇದೆ DCC ಬ್ಯಾಂಕಲ್ಲಿ, ಅದರಿಂದ ನಾನು ಹೊರಡಬೇಕಾಗಿತ್ತು. ಮೇಡಮ್ಗೂ ಇನ್ಫಾರ್ಮ್ ಮಾಡಿದ್ದೆ. ಸೊ ನಿಮ್ಮ ಕಾರ್ಯಕ್ರಮ ಪೂರ್ತಿ ನೋಡಬೇಕಿತ್ತು. ಅನ್ಫಾರ್ಚುನೇಟ್ಲಿ ಮಕ್ಕಳುಗಳ ಪರ್ಫಾರ್ಮೆನ್ಸ್ ಅವ್ರಿಗೆ ಮಿಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಬಂದು ನಿಮ್ಮ ಕಾರ್ಯಕ್ರಮದ ಪೂರ್ಣ ಪಾಲ್ಗೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಬನ್ನಿ ಸರ್. Fifth standard Prerana LG. From 6th
JPHP. Audience, please give them a big round of applause. From 8th, Shreya VR. From 9th, Usha M. Vasudeva G. Moving on to Best Performers Award. From 4th, Azima.